ಸೊ ಎಲ್ಲಿ ಆಗ್ತಾ ಇದ್ದೀರಾ? ವ್ಲಾಗ್, ಸಡನ್ ವ್ಲಾಗ್. ಇಬ್ರು ಎಲ್ಲಿ ಹೋಗ್ತಾ ಇದ್ದೀರಾ ರೆಡಿಯಾಗಿ? ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದೀವಿ. ಪೋಸ್ಟ್ ಆಫೀಸ್ಗೆ? ಯಾಕೆ ಪೋಸ್ಟ್ ಮಾಡಕ್ಕ? ಆಧಾರ್ ಕಾರ್ಡ್ ಮಾಡಿಸ್ಬೇಕು. ಬೆಳಗ್ಗೆ ನೋಡಿ ಬೆಂಗಳೂರು ವೆದರ್ ಫುಲ್ ಡಾರ್ಕ್ ಆಗಿದೆ. ಒಂದು ಕಾರ್ ನಿಂತಿದೆ ಅಲ್ಲಿ. ನಾನು ಕೇಳಿದ್ನಲ್ಲ ಕೊಡೋದು. ಕೊಡ್ಬೇಕು ವಾಪಸ್. ಓ, 200 ರೂಪಾಯಿ ಕೊಡ್ಬೇಕಂತೆ ವಾಪಸ್. ಏನು 1000 ಕೋಟಿ ಇಟ್ಬಿಟ್ಟಿದ್ಯಾ? ಇಟ್ಟಿರೋದು 5,000. ಏನು ಮಾಡ್ತಾವಳೆ? ಟಿವಿ ಹಾಕುದ್ದ ಅವಳೆ? ಟಿವಿ ಆನ್ ಮಾಡಿದಲ್ಲ ನೋಡಿದ್ರೆ ಅವಳೆ. ಗಿಫ್ಟ್ ಹಾಕಿ. ನೋಡಿ ಚೋಟು ಟೈಲಲ್ಲಿ ಫಸ್ಟಾಗ ಬಂತಾ? ಫ್ಯಾನ್ ಬಂತು. ಬಮ್ಮ ಅಂಪಟ್ಟಿ ಬರ್ತಡೇ ಡ್ರೆಸ್. ಐಸ್ ನಮ್ಮ ಏರಿಯಾದಲ್ಲಿ ಮರಗಳು ನೋಡಿ ಸೈಕಲ್. ಆಧಾರ್ ಕಾರ್ಡ್ ಫಾರ್ಮ್ ತೋರಿಸು ಅಂದರೆ ಅರ್ಧಾಕಿದ್ರು ಏನು ಜೆರಾಕ್ಸ್ ಅರ್ಧಾಕವ್ರೆ. ಅಮ್ಮ ಮಗಳು ಸೇರ್ಕೊಂಡು. ಸೊ ಗೈಸ್, ಮಗುಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಫಸ್ಟು ಬರ್ತ್ ಸರ್ಟಿಫಿಕೇಟ್ ಬೇಕು, ಒರಿಜಿನಲ್ಲು. ಅದಾದಮೇಲೆ ಒಂದು ಫಾರ್ಮ್ ಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ, ಅದನ್ನು ಫಿಲಪ್ ಮಾಡಬೇಕು. ಅದಾದಮೇಲೆ ಒರಿಜಿನಲ್ ಆಧಾರ್ ಕಾರ್ಡ್ ಬೇಕು, ಮಗು ಅವರ ಅಪ್ಪಂದು. ಅದು ಯಾಕೆ ಅಂತ ಗೊತ್ತಿಲ್ಲ, ಹೇಳಿದೆ ಅವ್ರಿಗೆ. ಮಗು ಅವ್ರ ಅಪ್ಪಂದೇ ಆಧಾರ್ ಕಾರ್ಡ್ ಬೇಕು, ಅಮ್ಮಂದಾಗಲ್ಲ ಅಂದರು. ಕೇರ್ ಆಫ್ ಬರುತ್ತೆ. ಅದಂಗೆ ನಾವು ಮಾತ್ರ ಕೇರ್ ಮಾಡ್ತೀವ, ನೀವು ಕೇರ್ ಮಾಡಲ್ವ? ನೀವೇ ಜಾಸ್ತಿ ಕೇರ್ ಮಾಡೋದು. ಪಾರ್ಶಾಲಿಟಿ ಗೊತ್ತಿಲ್ಲ ಏನು ರೀಸನ್ ಅಂತ. ಇದು ಹುಡುಕ್ಬೇಕು ಆ್ಯಕ್ಚುಲಿ. ಇವಳು ನೋಡಿ ಮಜಾ ಮಾಡ್ತಾ ಇದ್ದಾಳೆ. ಎಂಜಾಯ್ ಮಾಡಿ, ಎಂಜಾಯ್. ದೇವಸ್ಥಾನಕ್ಕೆ ಹೋಗುತ್ತೆ ಇದು ಆ್ಯಕ್ಚುಲಿ ರೋಡು ಡೈರೆಕ್ಟು. ಸೂಪರ್ ಆಗಿದೆ ಗೈಸ್. ಏನೋ ಪಿರಮಿಡ್ ಎಲ್ಲ ಮಾಡಿದ್ದಾರೆ, ಮೆಡಿಟೇಷನ್ ಮಾಡ್ತಾರೆ ಒಳಗಡೆ ಹೋಗಿ ಕೂತ್ಕೊಂಡು. ಈ ಮನೆಯೂ ಸಖತ್ತಾಗಿದೆ ಆ್ಯಕ್ಚುಲಿ, ಹಳೇ ಥರ. ಗೈಸ್, ಇದೇ ರಾಜರಾಜೇಶ್ವರಿ ದೇವಸ್ಥಾನ. ಇದು ಎದುರುಗಡೆನೆ ಪೋಸ್ಟ್ ಆಫೀಸ್ ಇರೋದು. ಇದೇ ಪೋಸ್ಟ್ ಆಫೀಸು. ಬಂದ್ವಿ, ಡಾಕ್ಯುಮೆಂಟ್ಸ್ ತೊಗೊಂಡು ಒಳಗಡೆ ಹೋಗಿ ಮೇಡಮ್ ಇದ್ದಾರೆ ಒಬ್ಬರು, ಅವ್ರ ಹತ್ರ ಆಧಾರ್ ಕಾರ್ಡ್ ಮಾಡಿಸ್ಬೇಕು. ನೋಡಿ ಇಲ್ಲೇ ಮಾಡೋದು. ಕಾಯ್ತಾ ಇದ್ದೀವಿ, ಯಾರೂ ಇಲ್ಲ, ಬರ್ತಾರೆ. ನಾರ್ಮಲ್ ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲದಕ್ಕೂ ಕಾಯಬೇಕು. ಆ್ಯಕ್ಚುಲಿ ಅವಕ್ಕ ಒಳ್ಳೆಯವರು. ನಮ್ಮದು ಆಧಾರ್ ಕಾರ್ಡೆಲ್ಲ ಅಪ್ಡೇಟ್ ಮಾಡಿ. ನೋಡಿ ಗೈಸ್, ಇಂಡಿಯನ್ ಪೋಸ್ಟ್ ಎಲ್ಲ ಪೋಸ್ಟ್ ತೊಗೊಂಡು ಹಾಕಕ್ಕೆ ಹೋಗಿರ್ತಾರೆ. ಮೇ ಬಿ ಇಲ್ಲೇ ಎಲ್ಲ ವೀಡಿಯೋ ಮಾಡಬಾರ್ದಂತೆ ಅವರು, ಅದಕ್ಕೆ ನಾವು ಗೌರ್ಮೆಂಟ್ ಆಫೀಸಲ್ಲಿ ವೀಡಿಯೋ ಮಾಡಿದ್ದೀವಿ. ಹಲೋ ಗೌರ್ಮೆಂಟ್, ನಾವು ಟ್ಯಾಕ್ಸ್ ಕಟ್ಟಿದ್ವಿ ನಮ್ಮದು. ಆಯಿತು, ಆಧಾರ್ ಕಾರ್ಡು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಫ್ರೀ ಆ್ಯಕ್ಚುಲಿ, ₹1 ಕಾಸು ಇಸ್ಕೊಂಡಿಲ್ಲ. ಬೇಗ ಒಂದು 15 ಮಿನಿಟ್ಸಲ್ಲಿ ಮಾಡಿಕೊಟ್ರು. ಸುಕನ್ಯಾ ಸಮೃದ್ಧಿ ಮಾಡ್ಸೋಕ್ಕೆ, ಯೋಜನೆ ಮಾಡ್ಸೋಕ್ಕೆ ಫಾರ್ಮ್ ಇಸ್ಕೊಂಡು ಬಂದಿದ್ದೀವಿ. 15 ಡೇಸ್ ಆದಮೇಲೆ ಆಧಾರ್ ಕಾರ್ಡ್ ಮನೆಗೆ ಅಡ್ರೆಸ್ಗೆ ಬರುತ್ತೆ. ಅದಾದಮೇಲೆ ಇದು ಮಾಡ್ಸೋ. ಥ್ಯಾಂಕ್ ಯು ಇಂಡಿಯನ್ ಪೋಸ್ಟ್ ಆಫೀಸ್. ಪೋಸ್ಟ್ ಆಫೀಸ್ದ ಸರ್ವಿಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾವು ಯಾರು ಯುಟಿಲೈಸೇಷನ್ ಮಾಡ್ಕೊಳ್ಳಲ್ಲ ಅಷ್ಟು. ಅದರಲ್ಲಿ ಸೇವಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಮ್ಯೂಚುವಲ್ ಫಂಡ್ಸು ಆ ಥರ ಶೇರ್ಸ್ ಹಾಕಿ ಸೇವ್ ಮಾಡ್ಬೋದು ಅಂತ. ಅದರಲ್ಲಿ ಗ್ಯಾರಂಟಿ ಸೇವ್ ಮಾಡೋದು ಕಷ್ಟ ಇದೆ. ಇದಾದರೆ ಫಿಕ್ಸ್ಡ್ ಅಮೌಂಟು ಇಷ್ಟು ಅಂತ ಹಾಕ್ತೀವಿ. ಸೊ ಅದು ಅಲ್ಲೇ ಇರುತ್ತೆ, ತೆಗಿಯೋಕ್ಕಾಗಲ್ಲ ಮಗುಗೆ ಅಷ್ಟು ವರ್ಷ ಆಗೋವರೆಗೂ. ಬಟ್ಟೆ ನೋಡೋಕೆ ಹೋಗಬೇಕು. ಪಾಪುಗೆ ಆರ್ಡ್ರ್ ಮಾಡಿದ್ದೀವಿ, ಅಷ್ಟು ಸೆಟ್ ಆಗ್ತದೆ. ನೋಡಿ ಆರ್.ಆರ್. ನಗರ ಹೆಂಗಿದೆ ಎಲ್ಲ. ಫುಲ್ ಪಬ್ಗಳು, ಐಸ್ ಕ್ರೀಮು, ರೆಸ್ಟೋರೆಂಟ್ಸು ಬರೀ ಇದೆ. ತಿನ್ನೋದು, ಚೆನ್ನಾಗಿ ತಿನ್ನೋದು ಎಲ್ಲ ತಿನ್ನೋದು. ಟರ್ಮಿನಾಸು, ಪಿಜ್ಜಾ ಹಟ್ಟು, ನಿಮಿಷಾಂಬ ದೇವಸ್ಥಾನ, ಆರ್.ಆರ್. ನಗರ. ಸಖತ್ತಾಗಿದೆ ಟೆಂಪಲ್ ಇದು.
ಚಿಕ್ಕಮಂಗ್ಳೂರು ವೈಬ್ ಬರುತ್ತೆ ಆ ದೇವಸ್ಥಾನಕ್ಕೆ ಹೋದ್ರೆ. ಇಲ್ಲ ಮಂಗಳೂರು ಸೈಡ್ ದೇವಸ್ಥಾನಗಳಿರುತ್ತಲ್ಲ ಆ ಥರ. ನೋಡಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ, ಕೆಳಗಡೆ ಹೋಗ್ತು ಆಟ ಆಡ್ತಾ ಇದ್ದೆ. ಅವಳಿಗೆ ಜಾಗ ಸಾಕಾಗಲ್ಲ, ಎತ್ಕೊಂಡು ಕೂತ್ಕೊಂಡ್ರೆ ಆರಾಮಾಗಿ ಫ್ರೀಯಾಗಿರ್ಬೇಕು. ಪೇಪರ್ ಅರ್ಧ ಆಗ್ತಾ ಇದ್ದಾಳೆ. ನಾನೊಂದು ಪ್ಯಾಂಟ್ ನೋಡ್ಬೇಕು ಆ್ಯಕ್ಚುಲಿ. ಶರ್ಟ್ ಆನ್ಲೈನ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲೊಂದು ಅಂಗಡಿ ಇದೆ, ರೇರ್ ರ್ಯಾಬಿಟ್ ಅಂತ. ಸೊ ಬಟ್ಟೆ ನೋಡಿದ್ವಿ ಗೈಸ್, ಪ್ಯಾಂಟ್ ಸೆಟ್ ಆಗಲಿಲ್ಲ ನನಗೆ, ಕರೆ ಆಗಿಬಿಟ್ಟಿತ್ತು. ಸೊ ರಿಟರ್ನ್ ಮನೆ ಹತ್ರ ಬಂದ್ವಿ. ಒಂದೆರಡು ಪಾರ್ಸಲ್ ಬಂದಿತ್ತು, ಇಸ್ಕೊಳೋಣ ಅಂತ. ಇದೆ ನಮ್ಮ ಮನೆ ರೋಡು. ಇದು ರಕ್ಷಿತ್ ಶೆಟ್ಟಿ ಮನೆ ಆ್ಯಕ್ಚುಲಿ. ಈಗ ಪ್ರೆಸೆಂಟ್ ರಕ್ಷಿತ್ ಶೆಟ್ಟಿ ಇಲ್ಲೇ ಇರೋದು. ಅಪ್ಪುಗೆ ಬಟ್ಟೆ ನೋಡಬೇಕು ಫಸ್ಟ್ ಟ್ರೈಯಲ್ಲಿ. ಏನು ಮಾಡೋದು, ನೋಡೋದಾ ಬೇಡವಾ? ಪಾಪುದು ಸಿಂಪಲ್ ಬರ್ತ್ಡೇ ಮಾಡ್ತಾ ಇದೀವಿ. ಜಾಸ್ತಿ ಜನ ಇಲ್ಲ, ಒಂದು 10-15 ಮೆಂಬರ್ಸ್ ಅಷ್ಟೇ. ಬಟ್ ಕಮ್ಮಿ ಜನ ಆದರೂ ಆಚೆ ಚೆನ್ನಾಗಿರೋ ಕಡೆ ಮಾಡೋಣ, ಎಲ್ಲಾದರೂ ಸ್ವಲ್ಪ ಡೆಕೋರೇಟ್ ಮಾಡಿಸಿ ಅಂತ. ಈಗ ತುಂಬ ಜನನ ಕರೆದು ನಾನ್ ವೆಜ್ ಮಾಡಬೇಕಾಗಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಈಗ ಆಗ್ತಾಯಿಲ್ಲ. ನೆಕ್ಸ್ಟ್ ಮಾಡೋಣ. ಪಾಪು ಒಂದು 5 years ಆದಮೇಲೆ ಮಾಡೋಣ ಅಂದ್ಕೊಂಡಿದ್ದೀವಿ. RR ನಗರ ಶಾಪಿಂಗ್ ಸ್ಟ್ರೀಟ್, ಬೆಮೆಲ್ ಕಾಂಪ್ಲೆಕ್ಸ್ ಅವರು ಎಲ್ಲ ಬರೀ ಫುಲ್ ಶಾಪಿಂಗ್. ಇಲ್ಲಿ ಶಾಪಿಂಗು, ಆ ಕಡೆ ಎಲ್ಲ ಫುಲ್ ತಿನ್ನೋದು ಕಟ್ಟೆ. ನೋಡಿ ಆ್ಯಕ್ಚುಲಿ ಅಂತೀನಿ ನಾನು, ಜಾಸ್ತಿ ಅದನ್ನು ಆಡ್ಕೊತಾ ಇದ್ದಾಳೆ. ಆ್ಯಕ್ಚುಲಿ ಆಗಲಿಲ್ಲ ಗೈಸ್, ನಾವು ವಾಪಸ್ ಬಂದ್ವಿ. ಆಫ್ಲೈನಲ್ಲಿ ಡಿಸ್ಕೌಂಟ್ ಏನೂ ಇಲ್ವಂತೆ, ಆನ್ಲೈನಲ್ಲಿ ಮಾತ್ರ ಡಿಸ್ಕೌಂಟ್ ಅಂತೆ. ಸೊ ನಾವು ಆನ್ಲೈನಲ್ಲೇ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಈ ಮನೆಯನ್ನು ನೋಡಿ ಒಂಥರ ಸಖತ್ತಾಗಿದೆ. ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಿಜ ನಮ್ಮ ಲೈಫಲ್ಲಿ ಕ್ರಿಕೆಟ್ ಎಲ್ಲ ಆಚೆ ಹೊರಟೋಯ್ತು ಅನ್ಸುತ್ತೆ. ಒಂದು